ಅರ್ಧ ರಾಜ್ಯದಲ್ಲಿ ಮಳೆ, ಅರ್ಧ ರಾಜ್ಯದಲ್ಲಿ ಬರ ಆಗ್ತಾ ಇದೆ. ಆ ಹಿನ್ನೆಲೆಯಲ್ಲಿ ಕರಾವಳಿ ಮಲೆನಾಡು ಭಾಗದಲ್ಲಿ ಅತಿ ಹೆಚ್ಚಿನ ಮಳೆಯಾಗ್ತಾ ಇದೆ. ಅರ್ಧ ರಾಜ್ಯದಲ್ಲಿ ಈಗಾಗಲೇ ಮಳೆ ಆಗ್ತಾ ಇದ್ರೆ ಮತ್ತರ್ಧ ರಾಜ್ಯದಲ್ಲಿ ಬರ ಇದೆ. ಆ ಹಿನ್ನೆಲೆಯಲ್ಲಿ ಕರಾವಳಿ ಮಲೆನಾಡು ಭಾಗದಲ್ಲಿ ಅತಿ ಹೆಚ್ಚಿನ ಮಳೆಯಾಗ್ತಾ ಇದೆ. ಪವರ್ ಟಿವಿಗೆ ಹವಾಮಾನ ಇಲಾಖೆ ವಿಜ್ಞಾನಿ ಡಾಕ್ಟರ್ ಲತಾ ಹೇಳಿಕೆ ನೀಡಿದ್ದಾರೆ. ಈ ಭಾಗಗಳಿಗೆ ಇನ್ನು 2 ದಿನ ಯೆಲ್ಲೋ ಅಲರ್ಟ್ ಅನ್ನ ಘೋಷಿಸಿದ್ದೇವೆ ಅಂತ ಹೇಳಿ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. 3 ದಿನ ಈ ಭಾಗದಲ್ಲಿ ಹಂತ ಹಂತವಾಗಿ ಮಳೆ ಇಳಿಮುಖ ಆಗುವಂತಹ ಸಾಧ್ಯತೆ ಇದೆ. ಬೆಂಗಳೂರು ಗ್ರಾಮಾಂತರ, ಕೋಲಾರ, ಚಿಕ್ಕಬಳ್ಳಾಪುರ, ತುಮಕೂರು, ಕಲಬುರಗಿ, ಯಾದಗಿರಿ, ರಾಯಚೂರು ಭಾಗದಲ್ಲಿ ಮಳೆ ಕಡಿಮೆ ಇರುವಂತಹ ಸಾಧ್ಯತೆ ಇದೆ. ಇನ್ನು 10 ದಿನ ಮೋಡ ಮುಸುಕಿದ ವಾತಾವರಣ ಇಲ್ಲಿ ಮುಂದುವರಿಯಲಿದೆ ಅಂತ ಹೇಳಿ ಕೆಲವೊಂದಿಷ್ಟು ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ. ಈ ಭಾಗಗಳಲ್ಲಿ ಮಳೆ ಬಂದರೂ ಬರಬಹುದು, ಇಲ್ಲ ಅಂದ್ರೆ ಇಲ್ಲ. ಮಳೆ ಬಂದರೂ ಮಳೆಯ ಪ್ರಮಾಣ ತೀರಾ ಕಡಿಮೆ ಇರುತ್ತೆ ಅಂತ ಹೇಳಿ ತಿಳಿಸಿದ್ದಾರೆ. ಪವರ್ ಟಿವಿಗೆ ಹವಾಮಾನ ಇಲಾಖೆ ವಿಜ್ಞಾನಿ ಡಾಕ್ಟರ್ ಲತಾ ಹೇಳಿಕೆಯನ್ನು ನೀಡಿದ್ದಾರೆ. ಕೆಲವೊಂದಿಷ್ಟು ವಿಚಾರಗಳನ್ನ ಇಲ್ಲಿ ಹೇಳ್ಕೊಂಡಿದ್ದಾರೆ. ಅಂದ್ರೆ ಕೆಲವು ಕಡೆ ಮಳೆ ಬರುವಂತಹ ಸಾಧ್ಯತೆ ಇದೆ, ಮತ್ತೆ ಕೆಲವು ಕಡೆ ಮಳೆ ಬಂದರೂ ಬರಬಹುದು, ಬರದೇ ಇದ್ರೂ ಇರಬಹುದು. ಅಕಸ್ಮಾತ್ ಏನಾದರೂ ಮಳೆ ಬಂದರೂ ಕೂಡ ತುಂಬಾ ಜಾಸ್ತಿ ಏನು ಮಳೆ ಬರಲ್ಲ ಅಂತ ಹೇಳಿ ಹವಾಮಾನ ಇಲಾಖೆ ವಿಜ್ಞಾನಿ ಡಾಕ್ಟರ್ ಲತಾ ಅವರು ಕೆಲವೊಂದಷ್ಟು ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ. ಕರಾವಳಿ ಜಿಲ್ಲೆಗಳಲ್ಲಿ ಮಳೆ ಇದೆ. ಆಮೇಲೆ ಬೆಳಗಾವಿ, ಧಾರವಾಡ, ಗದಗ, ಹಾವೇರಿ, ಘಾಟ್ ಡಿಸ್ಟ್ರಿಕ್ಟ್ಸ್, ಸೇಮ್ ವೇ ದಕ್ಷಿಣ ಒಳನಾಡಲ್ಲಿ ಚಿಕ್ಕಮಗಳೂರು, ಕೊಡಗು, ಹಾಸನ, ಶಿವಮೊಗ್ಗ ಈ ಜಿಲ್ಲೆಗಳಲ್ಲಿ ಮಳೆ ಇದೆ. ಸಾಮಾನ್ಯದಿಂದ ಹೆಚ್ಚು ಮಳೆ ಇದೆ. ರೆಡ್ ಅಲರ್ಟ್ and orange alert till yesterday. Today also orange alert for Ghat districts of South Interior Karnataka, Malnadu, ಆಮೇಲೆ ಕರಾವಳಿ ಜಿಲ್ಲೆಗಳಿಗೂ orange alert we have issued till tomorrow. ಆಮೇಲೆ ಮಳೆ ಕಡಿಮೆ ಆಗಿ ಬರುವ ಸಾಧ್ಯತೆ ಇದೆ.